ಕೋಲಾರ ಜಿಲ್ಲೆಯ ಮಂಡಲ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರ ಒಂದು ಚುನಾವಣಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಚುನಾವಣಾ ಅಭಿಯಾನದ ಒಂದು ಸಭೆ ನಡೀತು. ಅದರಲ್ಲಿ ನಮ್ಮ ವಕ್ತಾರರು ಹಾಗೂ ಚುನಾವಣಾ ಪ್ರಭಾರಿಯಾದಂಥ ಅಶ್ವಥ್ ನಾರಾಯಣ MLC ಅವರು ಹಾಗೂ ಚುನಾವಣಾಧಿಕಾರಿಯಾದಂಥ ನಮ್ಮ ಶಿವಕುಮಾರ್ ಅವರು ಭಾಗವಹಿಸಿದರು. ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮಂಡಲ ಅಧ್ಯಕ್ಷರುಗಳು, ಹಿರಿಯರೆಲ್ಲ ಸುಮಾರು 100 ಜನ ಭಾಗವಹಿಸಿ ಚುನಾವಣೆ ನಡೀತು. ಅದು ಮಂಡಲ ಅಧ್ಯಕ್ಷರುಗಳು ಒಂದು 4 ಜನ 5 ಜನ ಹೆಸರು ಕೊಡುವಂಥದ್ದು. ಅದನ್ನು ರಾಜ್ಯದವರು ಅದನ್ನು ಆಯ್ಕೆ ಮಾಡ್ತಾರೆ. ಅದಾದಮೇಲೆ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಪ್ರೋಸೆಸ್ಗೆ ಚಾಲನೆ ಕೊಡ್ತಾರೆ. ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದು ಕೋಲಾರ ಜಿಲ್ಲಾಧ್ಯಕ್ಷರಿಗೆ ನನ್ನ ಹೆಸರು ಕೂಡ ನಾನು ಅಪ್ಲಿಕೇಶನ್ ಅರ್ಜಿ ಹಾಕಿದ್ದೀನಿ. ಇದರಲ್ಲಿ ಸುಮಾರು ಒಂದು 7 ರಿಂದ 8 ಜನ ಜಿಲ್ಲಾಧ್ಯಕ್ಷರು ಆಕಾಂಕ್ಷಿಗಳಿದ್ದಾರೆ. ಪಕ್ಷ ಮತ್ತು ನಮ್ಮೆಲ್ಲ ಮಂಡಲಾಧ್ಯಕ್ಷರುಗಳು ಇದಕ್ಕೆ ಏನು ವೋಟ್ ಮಾಡೋವಂಥ ಪ್ರಕ್ರಿಯೆ ಇವತ್ತು ನಡೆದಿದೆ. ಏನು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ಏನು ತೀರ್ಮಾನ ತಗೊಂಡ್ರೆ ನಾನು ಬದ್ಧವಾಗಿದೆ. ನನಗೊಂದು ಅವಕಾಶ ಕೊಟ್ಟರೆ ಕೋಲಾರದಲ್ಲಿ ಏನು BJP ಬಲಿಷ್ಠವಾಗಿ ಬೆಳೆಸಬೇಕನ್ನೋ ಒಂದು ಮಹದಾಸೆ ಇದೆ. ನನ್ನದೇ ಆದಂಥ ಒಂದು ನೀಲಿ ನಕ್ಷೆ ಇದೆ. ಆ ಒಂದು ಪಕ್ಷದ ಸೂಚನೆ ಹಾಗೂ ಹಿರಿಯರು ನೀಡುವಂಥ ಒಂದು ಸಲಹೆ ಸೂಚನೆ ತಗೊಂಡು ಒಂದು ಬಲಿಷ್ಠವಾದಂಥ BJPನ ಇಲ್ಲಿ ಕಟ್ಟಬೇಕು. ಒಂದು 4 ರಿಂದ 5 ಬರುವಂಥ ಏನು ಚುನಾವಣೆಯಲ್ಲಿ ಕೋಲಾರಲ್ಲಿ ಗೆಲ್ಲಬೇಕು. ಮತ್ತು MP ಕೋಲಾರಲ್ಲಿ BJP ಆಗಬೇಕನ್ನೋ ಒಂದು ಮಹದಾಸೆ ಇದೆ. ಏನು ಬೂತ್ ಮಟ್ಟದಲ್ಲಿ BJPನ ಸದೃಢವಾಗಿ ಬೆಳೆಸಬೇಕನ್ನೋ ಒಂದು ರಾಜ್ಯಾಧ್ಯಕ್ಷರು ಸೂಚನೆ. ಆ ರೀತಿ ನಾನು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಏನು ಮಾತಾಗಿ ಮತ್ತು ಅವರ ಮನಸ್ಸಿನ ಏನಿದೆ ಸೂಚನೆಗಳು ಅದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀನಿ.